ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕಿಚನ್ ಸ್ಟೋರಿ. ಇವತ್ತು ನಾನು ನಿಮಗೆ ತರಕಾರಿ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬ ಲೈಕ್ ಮಾಡೋ ರೆಸಿಪಿ ಇದು. ಮನೇಲಿ ಮಾಡಿ ನೋಡಿ ಒಂದ್ಸರಿ. ಓಕೆ, ಮೊದಲನೇದಾಗಿ ಏನೇನು ಬೇಕು ನೋಡ್ಕೊಬರೋಣ. ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಈ ನಾಲ್ಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಟೊಮೆಟೊ, ಕುಕುಂಬರ್ ಸ್ಲೈಸ್ ಮಾಡಿದ್ದೀನಿ. ಓಕೆ, ಮೊಟ್ಟೆ ಜೊತೆ ಮಿಕ್ಸ್ ಮಾಡೋದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮತ್ತು ಉಪ್ಪು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ. 4ರಲ್ಲಿ 2 ಆಮ್ಲೆಟ್ ಮಾಡ್ಬೋದು. ಸಿಂಪಲ್ಲಾಗಿ 3 ಸ್ಟೆಪ್ಪಲ್ಲಿ ತರಕಾರಿ ಆಮ್ಲೆಟ್ ಆಗುತ್ತೆ. ಮೊದಲನೇದಾಗಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಬೇಯಿಸ್ಕೋಬೇಕು. ಕ್ಯಾರೆಟ್ ಮತ್ತು ಬೀನ್ಸನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಬೇಯೋಕ್ಕಿಡ್ತೀನಿ. ಒಂದು 10 ನಿಮಿಷ ಬೇಯಿಸ್ಕೋಬೇಕದು. ಸೌತೆಕಾಯಿ ಮತ್ತು ಟೊಮೆಟೊನ ಬೇಯಿಸೋ ಅವಶ್ಯಕತೆ ಇಲ್ಲ, ಅದು ಹಸಿಯಾಗಿ ಇರಲಿ, ಒಳ್ಳೆಯದು. ಇದಾದ ನಂತರ ಮೊಟ್ಟೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ, ಈಗ 4 ಮೊಟ್ಟೆನೂ ಈ ಬೌಲ್ಗೆ ಹೊಡೆದಾಕತ್ತೀನಿ. ಇದ್ರ ಜೊತೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಇದು ರೆಡಿ ಮಾಡೋಷ್ಟರಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಬೆಂದಿರುತ್ತೆ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟು ಮತ್ತು ಬೀನ್ಸನ್ನು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊತೀನಿ. ನೀಟಾಗಿ ಬೆಂದಿರುತ್ತೆ ಕ್ಯಾರೆಟು ಮತ್ತು ಬೀನ್ಸು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಅದು ನೀಟಾಗಿ ರೆಡಿಯಾಗಿರುತ್ತೆ. ಓಕೆ, ಇದಾದಮೇಲೆ ತವೆ ಇಡ್ತಾಯಿದ್ದೀನಿ ಬಿಸಿ ಮಾಡೋದಕ್ಕೆ. ಎಲ್ಲ ಐಟಮ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಮಿಕ್ಸ್ ಮಾಡಿ ಮತ್ತು ತರಕಾರಿ ಎಲ್ಲ ರೆಡಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಅದು ಮಂದಕ್ಕಿದ್ರೆ ತರಕಾರಿ ಎಲ್ಲ ನೀಟಾಗಿ ಕೂರುತ್ತೆ. ಅದ್ರ ಮೇಲ್ಗಡೆ ಈಗ ಕ್ಯಾರೆಟ್ ಜೋಡಿಸ್ತಾ ಇದ್ದೀನಿ. ಅದು ನೀಟಾಗಿ ಜೋಡಿಸ್ಕೊಳ್ಳಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾರೆಟ್ ಜೋಡಿಸಿದ್ಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಬೀನ್ಸ್ ಹಾಕ್ತೀನಿ, ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ. ಅದಾದಮೇಲೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಕುಕುಂಬರು ಮತ್ತು ಟೊಮೆಟೊನು ಅದ್ರ ಮೇಲ್ಗಡೆ ಹಾಕ್ತೀನಿ. 2 ನಿಮಿಷ ಬೇಯಬೇಕದು. ಸ್ವಲ್ಪ ಒಂದು ನೀಟಾಗಿ ಬೆಂದಮೇಲೆ ಅದನ್ನು ನೀಟಾಗಿ ತಿರುಗಿಸಾಕಬೇಕು. ಓಕೆ, ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಉದುರಿಸ್ಕೊತೀನಿ ಟೇಸ್ಟಿಗೆ. ಒಂದು 2 ನಿಮಿಷ ನಿಧಾನಕ್ಕೆ ಬೇಯಬೇಕು. ರೋಸ್ಟು ಮಾಡೋಕ್ಕಾಗಲ್ಲ, ಸ್ವಲ್ಪ ಮೇಲ್ಗಡೆ ಇರೋ ಟೊಮೆಟೊ ಮತ್ತು ಕುಕುಂಬರ್ನ ಅಮುಕಬೇಕು, ಅದು ಕರೆಕ್ಟಾಗಿ ಕೂರಬೇಕು. ಓಕೆ, ಇದಾದಮೇಲೆ ಅದು ನಿಧಾನಕ್ಕೆ ತಿರುಗಿಸಿ ಹಾಕಬೇಕು. ನೋಡಿ, ನೀಟಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಅದು ಕಟ್ಟಾಗಿಬಿಡುತ್ತೆ. ಒಂದು ಹದವಾಗಿ ರೋಸ್ಟ್ ಆದಮೇಲೆ ಅದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಿದ್ದೀನಿ. ನಿಮ್ಮಿಷ್ಟ ಕಟ್ ಮಾಡಿದ್ರೆ ಕಟ್ ಮಾಡ್ಬೋದು. ನೋಡಿ, ನೀಟಾಗಿ ಬೆಂದಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಮನೇಲಿ ಒಂದ್ಸರಿ ಮಾಡಿ ನೋಡಿ. ಮಕ್ಕಳುಗಳು ತುಂಬ ಇಷ್ಟಪಡ್ತಾರೆ, ರುಚಿಯಾಗಿರುತ್ತೆ. ತರಕಾರಿ ತಿಂದೇ ಇರೋ ಮಕ್ಕಳುಗಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.